ನೀವು ಎಲ್ಲ ರೀತಿಯ ರೈಸ್ ಬಾತು ಚಿತ್ರಾನ್ನ ಟ್ರೈ ಮಾಡಿರ್ತೀರಾ. ಈ ರೀತಿಯಾಗಿ ಕರಿಬೇವು ಸೊಪ್ಪಿನಿಂದ ಮಾಡಿರುವ ಅನ್ನ ಅಂದ್ರೆ ಕರಿ ಲೀಫ್ ರೈಸ್ ಅನ್ನು ಖಂಡಿತವಾಗಿಯೂ ನಿಮ್ಮ ಮನೇಲಿ ಟ್ರೈ ಮಾಡಿ. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಬನ್ನಿ ಹಾಗಾದ್ರೆ ನೋಡ್ಕೊಳ್ಳೋಣ. ಇದಕ್ಕಾಗಿ ಮೊದಲನೇದಾಗಿ ನಾನೊಂದು ಪುಡಿಯನ್ನು ರೆಡಿ ಮಾಡ್ಕೋಬೇಕು. ಇದಕ್ಕಾಗಿ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಂಡು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಘಮ್ ಅನ್ನೋವರೆಗೂ ಹುರ್ಕೊಳ್ಳಿ. ನಂತರ ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಮೆಂತ್ಯ ಹಾಗೂ ಅರ್ಧ ಟೀ ಸ್ಪೂನ್ ಅಷ್ಟು ಕರಿ ಮೆಣಸಿನಕಾಳು ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜನ ಹಾಕೊಂಡು ಕೊತ್ತಂಬರಿ ಬೀಜ ಘಮ್ ಅನ್ನೋವರೆಗೂ ಇದನ್ನು ಸರಿಯಾಗಿ ಹುರ್ಕೊಳ್ಳಿ. ಆಮೇಲೆ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೊಂಡು 1 ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಗೂ 1/4 ಕಪ್ ಅಷ್ಟು ಒಣ ತೆಂಗಿನ ತುರಿ ಹಾಗೂ 4 ರಿಂದ 5 ಬ್ಯಾಡಗಿ ಮೆಣಸಿನಕಾಯನ್ನು ಹಾಕೊಂಡು ಇದನ್ನು ಸರಿಯಾಗಿ ಹುರ್ಕೊಂಡು ಆಮೇಲೆ ಅರ್ಧ ಕಪ್ ಅಷ್ಟು ಕರಿಬೇವು ಸೊಪ್ಪನ್ನು ಹಾಕೊಂಡು ಕರಿಬೇವು ಸೊಪ್ಪು ನಾನಿಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಹಾರಕ್ಕೆ ಇಟ್ಟಿದ್ದೆ. ಕರಿಬೇವು ಸೊಪ್ಪು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡು ಇದಕ್ಕೆ ಗ್ಯಾಸನ್ನು ಆಫ್ ಮಾಡ್ಕೊಂಡು ಇಂಗನ್ನು ಹಾಕೊಳ್ಳಿ. ಆಮೇಲೆ ಇದು ಸರಿಯಾಗಿ ಆರಿದ ಮೇಲೆ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ. ಬನ್ನಿ ಈಗ ಅನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇದಕ್ಕಾಗಿ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಕಡಲೆ ಬೀಜನ ಹಾಕೊಂಡು ಕಡಲೆ ಬೀಜ ಕಂದು ಬಣ್ಣ ಬರೋವರೆಗೂ ಹುರಿದುಕೊಂಡು ಆಮೇಲೆ ಗೋಡಂಬಿ ಹಾಕೊಳ್ಳಿ. ಗೋಡಂಬಿ ಆಪ್ಷನಲ್, ನೀವು ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಇದನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಅದೇ ಎಣ್ಣೆಯಲ್ಲಿ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪ ಇಂಗು, 2 ರಿಂದ 3 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂಡು ಇದನ್ನೊಂದು ಸರ್ತಿ ಸರಿಯಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನು ಇಲ್ಲಿ ಸುಮಾರು 1 ಕಪ್ ಅಷ್ಟು ಕರಿಬೇವು ಸೊಪ್ಪನ್ನು ಸರಿಯಾಗಿ ತೊಳ್ಕೊಂಡ್ಬಿಟ್ಟು ಇದರ ಪ್ಯೂರೆ ಮಾಡ್ಕೊಂಡಿದ್ದೆ. ಅದನ್ನು ಹಾಕಿಬಿಟ್ಟು ಇದು ಸ್ವಲ್ಪ ಎಣ್ಣೆ ಬಿಡುವವರೆಗೂ ಸರಿಯಾಗಿ ಹುರ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ನಾನಿಲ್ಲಿ ಅನ್ನಕ್ಕೆ ಉಪ್ಪನ್ನು ಹಾಕೊಂಡಿಲ್ಲ, ಅದರಿಂದ ನೀವು ಇಲ್ಲೇ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳಿ. ಆಮೇಲೆ ಇದಕ್ಕೆ ನಾವು ಮಾಡ್ಕೊಂಡಿಟ್ಟಿರುವ ಪೌಡ್ರನ್ನು ಹಾಕೊಳ್ಳಿ. ಇಲ್ಲಿ ನೀವು ಸ್ವಲ್ಪ ಸ್ವಲ್ಪನೇ ಪೌಡ್ರನ್ನು ಹಾಕೊಂಡು ರುಚಿ ನೋಡಿಕೊಂಡು ನೀವು ಪೌಡ್ರದ್ದು ಪ್ರಮಾಣ ಅಡ್ಜಸ್ಟ್ ಮಾಡ್ಕೋಬಹುದು. ಇದನ್ನ ಸರ್ತಿ ಸರಿಯಾಗಿ ಕಲಿಸ್ಬಿಟ್ಟು ನಾವು ಮಾಡಿರುವ ಅನ್ನವನ್ನು ಹಾಕೋಬೇಕು. ನಾನಿಲ್ಲಿ ಸುಮಾರು 1 ಕಪ್ ಅಷ್ಟು ಅಕ್ಕಿಯಿಂದ ಅನ್ನ ಮಾಡ್ಕೊಂಡಿದ್ದೀನಿ. ಇದನ್ನು ಸರಿಯಾಗಿ ಕಲಿಸ್ಬಿಟ್ಟು ಆಮೇಲೆ ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ನಾವು ಹುರಿದಿಟ್ಟಿರುವ ಕಡಲೆ ಬೀಜ ಮತ್ತು ಗೋಡಂಬಿ ಹಾಕೊಂಡು ಇದನ್ನು ಇನ್ನೊಂದು ಸರ್ತಿ ಸರಿಯಾಗಿ ಕಲಿಸ್ಬಿಟ್ರೆ ನಮ್ದೀಗ ಕರಿಬೇವು ಚಿತ್ರಾನ್ನ ಅಥವಾ ಕರಿ ಲೀಫ್ ರೈಸ್ ಅಥವಾ ಕರಿಬೇವು ಅನ್ನ ತಯಾರಾಯಿತು. ಇದನ್ನು ನೀವು ಮೊಸರು ಜೊತೆಗೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿಯನ್ನು ಖಂಡಿತವಾಗಿಯೂ ಟ್ರೈ ಮಾಡಿ. ಇದು ತುಂಬಾ ಆರೋಗ್ಯಕರ ಕೂಡ. ಹಾಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.